ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಿದು ತಾಂಡವ್ ಧನ್ಯನ ಮನೆ ಕರ್ಕೊಂಡು ಬರ್ತಿದ್ದಾರೆ. ಅವರು ಅಡುಗೆ ಭಟ್ರ ಜೊತೆಗೆ ಸಂಸಾರ ಒಂದು ಮಾಡೋರು. ಹಾಗಾದರೆ ಸಂಸಾರನ ಒಂದು ಮಾಡ್ತಾರೆ. ತಾಂಡವ್ ಜೊತೆಗೆ ಅಪ್ಪ ಅಮ್ಮ ಹೋಗೇ ಬಿಡ್ತಾರೆ. ಭಾಗ್ಯ ಒಬ್ಬಂಟಿ ಆಗಿಬಿಡ್ತಾಳೆ. ಧನ್ಯ ಆಗಮನದೊಂದಿಗೆ ಒಂದು ಮಹತ್ತರ ತಿರುವು ಕಾದಿದೆಯಾ, ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ತಾಂಡವ್ಗೆ ತಲೆ ಕೆಟ್ಟು ಹೋಗಿದೆ. ಮನೇಲಿ ಕೆಲಸ ಮಾಡಬೇಕು, ಅಪ್ಪ ಅಮ್ಮ ಬೇರೆ ತನ್ನನ್ನು ಹೊರಗಿನವ್ರ ಥರ ನೋಡ್ತಿದ್ದಾರೆ. ಪಕ್ಕದ ಮನೆಯವ್ರ ಥರ ಚೀಮಾರಿ ಹಾಕ್ತಿದ್ದಾರೆ. ಮನೆಗೆ ಹಾಕೋ ತೋರಣ ಕೂಡ ಅರ್ಥಕ್ಕಾಗಿದ್ದಾರೆ. ಇದರಿಂದಾಗಿ ತಾಂಡವ್ ರೋಸ್ ಹೋಗ್ತಾನೆ. ಅದಕ್ಕೋಸ್ಕರ ಈ ಕಡೆ ಶ್ರೇಷ್ಠ ತಾಂಡವ್ಗೆ ಒಂದು ಉಪಾಯ ಕೊಡ್ತಾಳೆ. ಒಬ್ಬರಿದ್ದಾರೆ, ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಯೂಟ್ಯೂಬರ್. ಅವರು ಅಡುಗೆ ಕೂಡ ಮಾಡ್ತಾರೆ, ಸಂಸಾರ ಒಡೆದೋಗಿರೋ ಸಂಸಾರನ ಒಂದು ಕೂಡ ಮಾಡ್ತಾರೆ ಅಂತ ಹೇಳಿ ಅವ್ರು ಅಡ್ರೆಸ್ ಕೊಡ್ತಾರೆ. ಈ ಕಡೆ ಯೂಟ್ಯೂಬರ್ ಆಗಿದ್ದಾರೆ ಧನ್ಯ ಅಂತೂ ತನ್ನ ರುಚಿ ಬಿಟ್ಟರೆ ಬೇರೆ ಯಾರದೇ ರುಚಿ ಇಲ್ಲ ಅಂತ ತನಗೆ ತಾನೇ ಶುಭಾಷ್ಗಿರಿ ಕೊಟ್ಕೋತಾರೆ. ಅದಕ್ಕೆ ಸರಿಯಾಗಿ ತಾಂಡವ್ ಮನೆಗೆ ಹಾಜರಾಗ್ತಾರೆ. ಯಾರು ನೀವು ಅಂದಾಗ ನಿಮ್ಮ ಬಿಗ್ ಫ್ಯಾನ್, ನಿಮ್ಮ ವೀಡಿಯೋಸ್ ನೋಡಿದ್ದೀನಿ, ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ದೀರಾ ಅಂತ ಎಲ್ಲ ಹೇಳ್ತಾನೆ. ಜೊತೆಗೆ ನೀವು ಸಂಸಾರ ಕೂಡ ಸರಿ ಮಾಡ್ತೀರಾ ಅಂತ ಕೇಳ್ಪಟ್ಟೆ ಅಂತ ಹೇಳಿದಾಗ, ಹೌದಾ, ಚಿಟಿಕೆ ಹೊಡೆಯೋಷ್ಟರಲ್ಲಿ ಮಾಡಿಬಿಡ್ತೀನಿ ಅಂತ ಹೇಳ್ತಾರೆ. ಹಾಗಿದ್ರೆ ದಯವಿಟ್ಟು ನನ್ನ ಅಪ್ಪ ಅಮ್ಮನ ಎಲ್ಲರನ್ನೂ ಕೂಡ ದಯವಿಟ್ಟು ಒಂದು ಮಾಡಿ, ಇಲ್ಲಾಂದರೆ ನನ್ನ ಸಂಸಾರ ಮೂರಾಬಟ್ಟೆ ಆಗಿಬಿಡುತ್ತೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಾರೆ. ಜೊತೆಗೆ ಯುಗಾದಿ ಹಬ್ಬದ ಸಂಭ್ರಮ ಸಡಗರ. ಆದರೆ ಇವಾಗ ಭಾಗ್ಯ ಮನೆಯಲ್ಲಿ ಕಷ್ಟ ಇರೋದ್ರಲ್ಲೇ ಸಂಭಾಳಿಸ್ಬೇಕಾಗಿದೆ. ಇಷ್ಟು ದಿನ ತುಪ್ಪ, ಎಣ್ಣೆ, ಹಾಲು ಯಾವುದಕ್ಕೂ ಕೂಡ ಲೆಕ್ಕಾಚಾರ ಹಾಕ್ತಿರೋ ಕುಸುಮವರು ಹಬ್ಬದ ಅಡುಗೆನ ಮದುವೆ ಮನೆ ಥರ ಮಾಡ್ತಿದ್ದಂತಹ ಕುಸುಮವ್ರ ಮನೆಯಲ್ಲಿ ಇವತ್ತು ಉಪ್ಪಿಟ್ಟು ಕೇಸರಿಬಾತ್ ಮಾಡಿದ್ದಾರೆ. ಈ ಕಡೆ ಕೇಸರಿಬಾತ್ ಅಂತ ಭಾಗ್ಯ ಸಖತ್ತಾಗಿ ಮಾಡ್ತಾರೆ. ಆದರೆ ಪಾಪ ಗುಂಡಣ್ಣಂಗೆ ಹೊಟ್ಟೆ ಹಸಿವಾಗುತ್ತೆ. ಜೊತೆಗೆ ಅಡುಗೆ ಮನೆಗೆ ಅಮ್ಮ ತುಂಬ ಚೆನ್ನಾಗಿ ಏನೇನೋ ಮಾಡಿರ್ತಾಳೆ ಅಂತ ಬಂದಿದ್ದ ಗುಂಡಣ್ಣಂಗೆ ಕೇಸರಿಬಾತ್ ನೋಡಿ, ತುಪ್ಪದಲ್ಲಿ ಮಾಡಿರೋ ಕೇಸರಿಬಾತ್ ನೋಡಿ ಬಾಯಿ ರುಚಿ ಹತ್ತಿಬಿಡುತ್ತೆ. ಹೇಗಾದರೂ ಮಾಡಿ ತಿಂದು ಬಿಡಬೇಕು ಅಂತ ಅಂದ್ಕೊಂಡಿದ್ದೆ. ತಿನ್ನೋಕ್ಕೆ ಹೋಗ್ತಾನೆ, ಪಾತ್ರೆ ಕೆಳಗಡೆ ಬಿದ್ದು ಹೋಗುತ್ತೆ, ಕೇಸರಿಬಾತ್ ಚೆಲ್ಲೋಗುತ್ತೆ. ಇದರಿಂದ ಏನು ಮಾಡಿಬಿಟ್ಟೆ ಗುಂಡಣ್ಣ ಅಂತ ಭಾಗ್ಯ ಬರ್ತಾರೆ, ಮನೆಯವರೆಲ್ಲರೂ ಬರ್ತಾರೆ. ಏನು ಗುಂಡಣ್ಣ ಅಷ್ಟು ಚೆನ್ನಾಗಿ ಮಾಡಿರೋ ಕೇಸರಿಬಾತನ್ನು ನೆಲದ ಪಾಲು ಮಾಡಿಬಿಟ್ಟಿಯಲ್ಲ ಅಂತ ಪೂಜಾ ಕೂಡ ಕೇಳ್ತಿದ್ದಾಳೆ. ಈ ಕಡೆ ಯಾಕೆ ಗುಂಡಣ್ಣ ಈ ರೀತಿ ಮಾಡ್ತೆ ಅಂದಾಗ, ಅದು ಅಮ್ಮ ಹೊಟ್ಟೆ ಹಸಿವಾಗ್ತಿತ್ತು, ತಿನ್ನಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಎತ್ಕೊಳಕ್ಕೆ ಹೋದೆ, ಆದರೆ ಕೈ ಜಾರಿ ಕೆಳಗಡೆ ಬಿದ್ದೋಯ್ತು ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲೇ ಈ ಕಡೆ ಸರಿಯಾಗೇ ಮಾಡಿದೆ ಪುಟ್ಟ ನೀನು ಅಂತ ಹೇಳಿ ಧನ್ಯ ಹಾಜರಾಗ್ತಾರೆ. ಯಾರ್ರೀ ನೀವು, ನಮ್ಮನೆ ವಿಷಯಕ್ಕೆ ತಲೆ ಹಾಕ್ತಿದ್ರ, ಯಾರು ನೀವು ಅಂತ ಕೇಳ್ತಿದ್ರೆ, ಈ ಕಡೆ ಭಾಗ್ಯ ಕೂಡ, ಯಾರ್ರೀ ನೀವು ಯಾಕೆ ಮಾತಾಡ್ತಿದ್ರೆ ನಮ್ಮನೆ ವಿಷಯನ, ನೀವು ಯಾರು ಮಾತಾಡೋಗಿದ್ದಕ್ಕೆ ಅಂತ ಪ್ರಶ್ನೆ ಮಾಡ್ತಿದ್ದಾಳೆ. ನನಗೆ ಯಾರು ಅನ್ನೋದು ಈಗ ನಿಮಗೆ ಬೇಡ, ಆದರೆ ಏನು ಮಾಡ್ತು ಪುಟ್ಟ, ಅದನ್ನು ಸರಿಯಾಗಿ ಮಾಡಿದ್ದಾನೆ, ಸರಿಯಾಗಿ ಉಪ್ಪಿಟ್ಟು ಕೇಸರಿಬಾತ್ ಅಂತ. ಇವತ್ತು ಯುಗಾದಿ ಹಬ್ಬದಲ್ಲಿ ಉಪ್ಪಿಟ್ಟು ಕೇಸರಿಬಾತ್ ಯಾರು ಮಾಡ್ತಾರ? ಹಬ್ಬದ ಹೋಳಿಗೆ, ಹಬ್ಬದ ಊಟ ಮಾಡಬೇಕು ಅಂಥದ್ರಲ್ಲಿ ಉಪ್ಪಿಟ್ಟು ಕೇಸರಿಬಾತ್ ಮಾಡಿಕೊಂಡು ಈ ರೀತಿಯೆಲ್ಲ ನಡ್ಕೋತಾರ? ಸರಿಯಾಗಿ ಚೆಲ್ಲಿದಾನವನು ಅಂತ ಹೇಳ್ತಿದ್ದಾರೆ. ಯಾರೇ ನೀವು ನಮ್ಮನೆ ವಿಷಯ ಮಾತಾಡೋಕ್ಕೆ? ಕೇಸರಿಬಾತ್ ಎಷ್ಟು ಚೆನ್ನಾಗಿ ಮಾಡ್ತಾಳೆ ನನ್ನ ಸೊಸೆ ಅಂತ ಗೊತ್ತಾ? ಕೈ ರುಚಿ ಗೊತ್ತಿದೆಯಾ? ಅಡುಗೆ ಮಾಡೋದು ಹೇಗೆ ಅಂತನಾದ್ರು ಗೊತ್ತಾ ನಿಮಗೆ ಅಂತ ಕುಸುಮವ್ರು ಹೇಳ್ತಿದ್ರೆ, ಈ ಕಡೆ ಧನ್ಯವರು ಹಿಂದೆಗಡೆ ಬ್ಲೌಸ್ಗೆ ಸೂಟು ಅದು ಇದು ಎಲ್ಲ ತಟ್ಟೆ ಚಾಕು ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಒಳ್ಳೆ ಬಾಣಸಿಗೆ ರೀತಿ ಬಂದೇ ಬಿಟ್ಟಿದ್ದಾರೆ. ಒಂದು ಸೌಟನ್ನು ಮುಂದಕ್ಕೆ ತೋರಿ ಸೊಂಟಕ್ಕೆ ಸಿಕ್ಸ್ಬಿಡ್ತಾರೆ. ಈ ಕಡೆ ಮೈ ಗಾಡ್, ಇದೆಲ್ಲನ ನೋಡಿ ಶಾಕ್ ಆಗ್ತಿದೆ. ಯಾರೀ ನೀವು ನಮ್ಮ ಮನೆಗೆ ಬಂದಿದ್ದೀರಾ ಅಂತ ಹೇಳ್ತಿದ್ದಾರೆ. ಫೈನಲಿ ಇಲ್ಲಿ ಧನ್ಯ ಬಳಿ ತಾಂಡವ್, ನನ್ನ ಹೆಂಡತಿ ಸರಿಯಿಲ್ಲ, ಆದರೆ ನಮ್ಮ ಅಪ್ಪ ಅಮ್ಮಂಗೆ ಅರ್ಥ ಆಗದೆ ಅವ್ರ ಜೊತೆ ಸೇರಿಕೊಂಡಿದ್ದಾರೆ, ದಯವಿಟ್ಟು ನನ್ನ ಅಪ್ಪ ಅಮ್ಮನ ನನ್ನ ಜೊತೆ ಸೇರುವ ಹಾಗೆ ಮಾಡಿ ನನ್ನ ಮಕ್ಕಳನ್ನ ಅಂತ ಕೇಳ್ಕೊಂಡಿದ್ದಾರೆ. ಸುಳ್ಳನ ಕಥೆಯನ್ನು ಕಟ್ಟಿದ್ದಾರೆ. ಅದನ್ನೇ ನಂಬ್ಕೊಂಡಿರೋ ಧನ್ಯ ಎಲ್ಲಿ ಬಂದು ಭಾಗ್ಯ ಜೊತೆ ಫೈಟಿಂಗಿಗೆ ಇಳ್ತಿದ್ದಾರೆ. ಫೈನಲಿ ಭಾಗ್ಯ ಮತ್ತು ಧನ್ಯ ಇಬ್ಬರ ನಡುವೆ ಅಡುಗೆ ಕಾಂಪಿಟೇಷನ್ ಖಂಡಿತ ನಡೆಯುತ್ತೆ. ಈ ಕಡೆ ಏನು, ನನಗೆ ಅಡುಗೆ ಬರಲ್ಲ, ನಾನು ಅಡುಗೆ ರುಚಿ ನೋಡಿದ್ದೀರಾ, ನಾನು ಯಾರು ಅಂತ ಗೊತ್ತಾ, ಫೇಮಸ್ ಕುಕ್ಕಿಂಗ್ ಯೂಟ್ಯೂಬರ್ ನಾನು ಅಂತ ಹೇಳ್ತಿದ್ದಾರೆ. ಪಾಪ ಇಲ್ಲಿ ಪೂಜಾಗೆ ಎಲ್ಲ ಕೂಡ ಗೊತ್ತು. ಅಯ್ಯೋ ಅವ್ರು ಎಷ್ಟು ಸಖತ್ತಾಗಿ ಅಡುಗೆ ಮಾಡ್ತಾರೆ ಗೊತ್ತಾ ಅಂತ ಕುಸುಮ ಆಂಟಿಗೆ ಅಮ್ಮಂಗೆಲ್ಲ ಹೇಳ್ತಿದ್ದಾಳೆ. ಏನೇ ಮಾಡಿದ್ರು ನನ್ನ ಸೊಸೆ ಕೈ ರುಚಿಗೆ ಯಾರೂ ಕೂಡ ಸರಿ ಸಾಟಿ ಇಲ್ಲ ಅಂತ ಕುಸುಮವರು ಹೊಗಳ್ಕೊತಿದ್ದಾರೆ ತಮ್ಮ ಸೊಸೆನ. ಈ ಕಡೆ ತನ್ನ ಮುಂದೆ ಯಾರನ್ನು ಹೊಗಳೋದನ್ನು ಕೇಳೋಕ್ಕೆ ಧನ್ಯ ರೆಡಿ ಇಲ್ಲ. ಹಾಗಾಗಿ ಏನು, ನನಗಿಂತ ಚೆನ್ನಾಗಿ ಕೈ ರುಚಿ ಇದೆಯಾ, ಹಾಗಿದ್ರೆ ನೋಡೇ ಬಿಡೋಣವಾ ಯಾರು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಡುಗೆನ ಅಂತ ಅಂತಿದ್ದಾಗ ಈ ಕಡೆ ಕುಸುಮವರು ಚಾಲೆಂಜ್ ಮಾಡೋಕ್ಕೆ ಸಿದ್ಧವಾಗ್ತಿದ್ದಾರೆ. ಆದರೆ ಪೂಜಾ ಮಾತ್ರ, ಅಯ್ಯೋ ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ, ಎಷ್ಟು ವ್ಯೂಸ್ ಓಡುತ್ತೆ ಗೊತ್ತಾ ಎಲ್ಲ ಅಂತಿದ್ರು ಕೂಡ ಕುಸುಮವರು ಕೇರೇ ಮಾಡ್ತಿಲ್ಲ. ತನ್ನ ಸೊಸೆನೇ ಗೆಲ್ಲೋದು ಅಂತಿದ್ದಾರೆ. ಅತ್ತೆ ಏನಿದು ಅಂದಾಗ, ನೀನು ಸುಮ್ಮನೆ ಇರು ಭಾಗ್ಯ, ನನ್ನ ಸೊಸೆ ಕೈ ರುಚಿ ಮುಂದೆ ಇವ್ರದ್ದು ಯಾವ ಕೈ ರುಚಿ, ನನ್ನ ಸೊಸೆಗೆ ನಾನು ಹೇಳ್ಕೊಟ್ಟಿರೋದು,
ಅಂದಮೇಲೆ ನನ್ನ ಸೊಸೆ ಕೈರುಚಿ ಮುಂದೆ ಯಾವ ಕೈರುಚಿನೂ ಇಲ್ಲ ಅಂತ ಹೇಳೋದ್ರ ಮುಖಾಂತರ ಧನ್ಯ ಮತ್ತು ಭಾಗ್ಯ ನಡುವೆ ಒಂದು ಅಡುಗೆ ಕಾಳಗನೇ ನಡೀತದೆ. ಅಡುಗೆ ಕಾಳಗಕ್ಕೆ ವೇದಿಕೆ ಸಿದ್ಧಗೊಂಡಿದ್ದಾಯಿತು. ಜೊತೆಗೆ ಈ ಒಂದು ಚಾಲೆಂಜನ್ನು ಗೆದ್ದರೆ ಏನಾಗ್ಬೋದು, ಯಾವ ಒಂದು ರೂಲ್ಸ್ ಇದೆ, ಗೆದ್ದರೆ ಯಾರು ಯಾವುದನ್ನು ಒಪ್ಕೋಬೇಕಾಗುತ್ತೆ, ಯಾವುದಕ್ಕೆ ತಲೆ ತಗ್ಗಿಸ್ಬೇಕಾಗುತ್ತೆ, ಅದನ್ನು ತಿಳ್ಕೋಬೇಕು ಅಂದರೆ ಈ ಒಂದು ವಿಡಿಯೋ